ನಾನು ಕನ್ಯಾಡಿ ವಿನಾಯಕರಾವ್, ಒಬ್ಬ ಕೃಷಿಕ ಕುಟುಂಬದಿಂದ ಸ್ಥಳೀಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದು ಡಿಪ್ಲೊಮೊ ಮಾಡಿ ಮತ್ತು ವ್ಯವಹಾರ ಕ್ಷೇತ್ರಕ್ಕೆ ಬಂದವನು. ನನ್ನ ತಂದೆ ಕೂಡ ಕೃಷಿಕರು. 8 ಮಕ್ಕಳಲ್ಲಿ ಕೊನೆಯವನು ನಾನು. ಆ 7 ಮಂದಿಯ ಪ್ರೀತಿ ವಿಶ್ವಾಸ ಮತ್ತು ಸಹಕಾರ ಇರುವ ಕಾರಣ ಒಂದು ವ್ಯಕ್ತಿಯನ್ನು ಶಕ್ತಿಯನ್ನಾಗಿಸುವಲ್ಲಿ ಅವರ ಪಾತ್ರವೂ ಕೂಡ ದೊಡ್ಡದುಂಟು. ನನ್ನ ಡಿಪ್ಲೊಮೊ ಪದವಿ ಮೂಡುಬಿದ್ರೆಯ SN ಮೂಡುಬಿದ್ರಿ ಪಾಲಿಟೆಕ್ನಿಕಲ್ಲಿ ಆಯಿತು. ಆ ನಂತರ ಸಿಂಧು ಎಲೆಕ್ಟ್ರಿಕಲ್ಸ್ ಅನ್ನುವಂಥ ಒಂದು ಹೆಸರಿನಲ್ಲಿ ಒಂದು ಸಣ್ಣ ಉದ್ಯಮವನ್ನು 1993ಕ್ಕೆ 4-5 ಮಂದಿ ಎಲೆಕ್ಟ್ರಿಷಿಯನ್ಗಳಿಗೆ ಉದ್ಯೋಗವನ್ನು ಕೊಡುವಂಥ ಆ ಸಂದರ್ಭದಲ್ಲಿ ಒಂದು ಸಣ್ಣ ಅವಘಡ ಆಯಿತು. ಶಾಕ್ತಾಗಿ ಟ್ರಾನ್ಸ್ಫಾರ್ಮರ್ ಹೈಟಿಂದ ಬಿದ್ದು ಬೆನ್ನು ಹುರಿ ಅಪಘಾತಕ್ಕೊಳಗಾದೆ. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 26 ವರ್ಷಗಳು ಬೆನ್ನು ಮೂಳೆ ಮುರಿತಗೊಂಡು ಅದರ ನೋವನ್ನು, ಅದರ ಸಮಸ್ಯೆಗಳನ್ನು ಎದುರಿಸುತ್ತಾ ಅದರೊಟ್ಟಿಗೆ ನಗುತ್ತಾ ಬಾಳಲಿಕ್ಕಾಗಿ ವ್ಯವಹಾರಗಳನ್ನು ಪುನಃ ಏನಾದರೂ ಮಾಡಬೇಕು ಅನ್ನುವಂಥದ್ದು 2010-12ನೇ ಇಸವಿಯ ಸಂದರ್ಭದಲ್ಲಿ 2012ರ ಸಂದರ್ಭದಲ್ಲಿ ಭೂಮಿಕಾ ಅರೇಂಜರ್ಸ್ ಅನ್ನುವಂಥ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿದೆವು. ಸುಮಾರು 1,000 ಮಂದಿಗೆ ಬೇಕಾಗುವಂಥ, ಅದು ಕೂಡ ಸಸ್ಯಾಹಾರ ಅಡುಗೆಗೆ ಬೇಕಾಗುವಂಥ ಪಾತ್ರಗಳು, ಟೇಬಲ್ಗಳು, ಚೇರ್ಗಳು ಮತ್ತು ಚಿಕ್ಕ ಚಿಕ್ಕ ಜನ್ರೇಟರ್ಗಳಿಂದ ತೊಡಗಿ ದೊಡ್ಡ ಜನ್ರೇಟರ್ವರೆಗೆ ವಾಹನದ್ದು ಕೂಡ ಬಾಡಿಗೆ ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು. ವೈಷ್ಣವಿ ಕಾಂಪ್ಲೆಕ್ಸ್ ಅಲ್ಲಿ ನಾವು ಪ್ರಪ್ರಥಮವಾಗಿ ನಮ್ಮ ಉದ್ಯಮವನ್ನು ಪ್ರಾರಂಭ ಮಾಡಿದೆವು. ಆ ನಂತರ 1 ವರ್ಷದ ಒಳಗೆ ನಾವು ನಮ್ಮ ಕೇಂದ್ರವನ್ನು ಬದಲಾಯಿಸಿದೆವು. ಕನ್ಯಾಡಿ ಪೇಟೆಗೆ ಹೋದೆವು. ಅಲ್ಲಿ ವ್ಯವಹಾರ ಸೇರ್ತಾಯಿತ್ತು. ನಮಗೆ ಒಂದು ಟೆಂಪೋ ಇತ್ತು, 5-6 ಜನ್ರೇಟರ್ಗಳಿತ್ತು, ಪಾತ್ರೆ ಪಗಡೆಗಳಿತ್ತು, ಮತ್ತು ಬಾವಿಗೆ ರಿಂಗ್ ಮೌಲ್ಡ್ಗಳೇನು ಬೇಕು ಅದು ನಾವು ಬೇರೆ ಬೇರೆ ಸೈಜಿನ 4 ಅಳತೆಯ ಬೇರೆ ಬೇರೆ ಸೈಜಿನ ಮೌಲ್ಡ್ಗಳನ್ನು ನಾವು ಬಾಡಿಗೆಗೆ ಇಟ್ಟೆವು. ಖಂಡಿತವಾಗಲೂ ಕೂಡ ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ಮನಸ್ಸಿದ್ದಲ್ಲಿ ಮಾರ್ಗ ಉಂಟು ಅನ್ನುವಂಥದ್ದು. ನಮ್ಮ ಇಚ್ಛಾಶಕ್ತಿಯ ಕೊರತೆ ಯಾವಾಗ ಜಾಸ್ತಿ ಆಗ್ತಾ ಹೋಗ್ತದೆ ಆಗ ನಾವು ಅಭಿವೃದ್ಧಿಯತ್ತ ಕಾಣ್ಬೋದು, ಅಭಿವೃದ್ಧಿಯತ್ತ ಹೋಗ್ಬೋದು. ನಿಧಾನ ಕೈ ಸೇರಿದಂಥ ಈ ಉದ್ಯಮ ಪ್ರತಿ ತಿಂಗಳು ಕೂಡ ಏನು ಸೀಸನಲ್ಲಿ ನಮಗೆ ಭಾರಿ ಲಾಭ ತಂದಂತಹ ಉದ್ಯಮ ಇದು. ಸತ್ಯವಾಗಲೂ ಹೇಳ್ತೇನೆ, ನಮ್ಮ ಒಂದು ಡ್ರೈವರು ಮತ್ತು ನಮ್ಮ ಅಂಗಡಿಯಲ್ಲಿದ್ದಂಥ ಒಂದು ಸ್ಟಾಫ್ ಇದ್ದು ಎಲ್ಲ ಖರ್ಚುಗಳು ಹೋಗಿ ನಮಗೆ ತಿಂಗಳಿಗೆ 1 ಲಕ್ಷ ಉಳಿದಿದಂಥದ್ದು ತಿಂಗಳುಗಳು ಉಂಟು. ಕೃಷಿಯನ್ನು ಖುಷಿಯಾಗಿಸಬೇಕು, ನಮ್ಮ ಖುಷಿಗೆ ಕೃಷಿ ಕಾರಣ ಆಗಬೇಕು. ಆದ ಕಾರಣ ಕೃಷಿಯಲ್ಲಿ ಕೈಗೆಟುಕುವಂಥ ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಮನಸ್ಸು ಬರ್ತದೆ. ನಾನು ಜೇನು ಪ್ರಿಯ. ಆದ ಕಾರಣ ನನ್ನ ಬೆಳಗಿನ ಉಪಹಾರದಲ್ಲಿ ಹೆಚ್ಚಾಗಿ ದೋಸೆ ಅಥವಾ ಇಡ್ಲಿಗೂ ಕೂಡ ಚಪಾತಿಗೂ ಕೂಡ ಜೇನು ಹಾಕಿ ತಿನ್ನುವನು. ಜೇನು ಕೃಷಿಯೂ ಕೂಡ ಒಂದು ಭಾಗ ಅದರಲ್ಲಿ. ಯಾಕಂದರೆ ಅದು ಮಕರಂದ ಪರಾಗ ಅದನ್ನು ತೆಗೆದುಕೊಂಡು ಬಂದು ಗೂಡಲ್ಲಿ ಅದು ಜೇನನ್ನು ಮಾಡುವಂಥ ಕ್ರಿಯೆ ಅದ್ಭುತವಾದಂಥದ್ದು. ದೇವರ ಕ್ರಿಯೆ ಅದು, ದೇವರ ಸೃಷ್ಟಿ ಅದು. ಆದ ಕಾರಣ 1-2 ಡಬ್ಬಗಳನ್ನು 10-6 ವರ್ಷಗಳಿಂದ ಈಚೆಯಿಂದ ನಡೆಸಿಕೊಂಡು ಅಥವಾ
ಯಾರದ್ದು ಒಂದು ಸಹಕಾರದಲ್ಲಿ, ನಮ್ಮ ಆತ್ಮೀಯರ ಸಹಕಾರದಲ್ಲಿ ಮಾಡಿದ್ದುಂಟು. ಕಳೆದ ವರ್ಷ APDಯ ಒಂದು ಪ್ರಾಜೆಕ್ಟಲ್ಲಿ ಸೇವಾ ಭಾರತೀಯ 8 ಜನಕ್ಕೆ 2 ಡಬ್ಬ ಜೇನು ಕುಟುಂಬ ಮತ್ತು ಡಬ್ಬ ಅದರದ್ದು ಎಲ್ಲ ವ್ಯವಸ್ಥೆಗಳು ಸಿಕ್ಕಿದಾಗ ನಾನು ಕೂಡ ಒಬ್ಬ ಫಲಾನುಭವಿಯಾಗಿ ಸುಮಾರು 5 ರಿಂದ 6, 7 kg ಜೇನನ್ನು ಕೂಡ ತೆಗೆದುಕೊಂಡಿದ್ದೇನೆ. ನನ್ನದೇ ಆದಂಥ ಅದರ ಮೊದಲು ಡಬ್ಬಗಳು ಕೂಡ 6, 7 ಉಂಟು. ಸೇವಾಧಾಮದಲ್ಲಿಯೂ ಕೂಡ ಡಬ್ಬಗಳನ್ನು ಇಟ್ಟಿದ್ದೇವೆ ನಾವು. ನನ್ನ ಇಚ್ಛಾ ಕೃಷಿ ಕ್ಷೇತ್ರಕ್ಕೆ ನಾನು ಒಲವು ಮಾಡಿದ್ದು, ಯಾಕಂದರೆ ಆ ದಿನಗಳಲ್ಲಿ ನಮ್ಮ ಆದಾಯಗಳು ಕಡಿಮೆ ಇತ್ತು. ನನ್ನ ಜೀವನ ಕೂಡ ನನ್ನ ಅಣ್ಣ ಅಕ್ಕನವರ ಮೇಲೆ ಅವಲಂಬಿತ ಆಗಿತ್ತು. ತೋಟದ ಏನು ಕೃಷಿ ಉಂಟು, ಯಾವುದು ಅಡಿಕೆ ಉಂಟು, ಅದು ಸಾಲ್ತಿರಲಿಲ್ಲ. ಅದಕ್ಕೆ ಬದಲಾಗಿ ಏನು ಬೆಟ್ಟ ಪ್ರದೇಶಗಳಿರುವಂಥ ನಮ್ಮ ಜಾಗ, ಒಟ್ಟು 20-25 ಎಕರೆಯಲ್ಲಿ ಸುಮಾರು 3.5 ಎಕರೆಯಷ್ಟು ಅಥವಾ 4 ಎಕರೆಯಷ್ಟು ನಾವು ರಬ್ಬರ್ ಮಾಡುವ ಅನ್ನುವಂಥ ಯೋಜನೆಯಲ್ಲಿ ರಬ್ಬರ್ ಗಿಡಗಳನ್ನು ನಾಟಿ ಮಾಡಿತ್ತು. 2002ರಲ್ಲಿ ಸುಮಾರು 1,000 ರಬ್ಬರ್ ಗಿಡಗಳು, ಸುಮಾರು 5 ಎಕರೆಯಲ್ಲಿ ನೆಟ್ಟಂಥ ಗಿಡಗಳು ಇವತ್ತು ಫಸಲು ಕೊಟ್ಟಿದೆ. ಹೇಗೆ ಅಂದರೆ, ಆ ನಡುವಾಗಲೂ ಕೂಡ ನಾನು, ಆ ಕೃಷಿಯ ಕೆಲಸ ಆಗುವಾಗಲೂ ಕೂಡ ನಾನು ಆ ಜಾಗದಲ್ಲಿದ್ದೆ. ನಡುವಂಥ ಸಂದರ್ಭದಲ್ಲಿ ಅದರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಇದೇ ಮರದ ಒಟ್ಟೊಟ್ಟಿಗೆ ನಾನು ಇದ್ದ ಕಾರಣ ಒಳ್ಳೆ ರೀತಿಯಲ್ಲಿ ಅದು ಬೆಳವಣಿಗೆ ಆಯಿತು. ಕಾಲಕ್ಕೆ ಅದಕ್ಕೆ ಗೊಬ್ಬರ ಕೊಡುವಂಥದ್ದಾಯಿತು. ಅದರ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆದ ಕಾರಣ 2007 ಅಥವಾ 8ರ ನಂತರ ರಬ್ಬರ್ ಟ್ಯಾಪಿಂಗ್ ಮಾಡ್ತಾ ಇವತ್ತು ಏನು ನನ್ನ ವಾಹನ ಶುರುವಿಗೆ ಒಮ್ಮನಿ ತಗೊಂಡದ್ದು, ಆಮೇಲೆ ಸೆಕೆಂಡ್ ಹ್ಯಾಂಡ್ ಬೊಲೆರೋ ತಗೊಂಡದ್ದು, ಮತ್ತು ಹೊಸ ಬೊಲೆರೋ ತಗೊಂಡದ್ದು ಎಲ್ಲವೂ ಕೂಡ ನನ್ನ ಆದಾಯಗಳನ್ನು ಜಾಸ್ತಿ ಮಾಡಿತು. ಇವತ್ತು ಬೆನ್ನುಹುರಿ ಅಪಘಾತಕ್ಕೊಳಗಾದವನಿಗೆ ಮೊದಲು ಬೇಕಾಗುವಂಥದ್ದು ಪುನಶ್ಚೇತನ ಕೇಂದ್ರಗಳು. ಆದ ಕಾರಣ ಇವತ್ತು ಪುನಶ್ಚೇತನ ಕೇಂದ್ರ ಸೇವಾಧಾಮದಲ್ಲಿ 3 ಫಿಸಿಯೋಥೆರಪಿಸ್ಟ್ಗಳು ಮತ್ತು ಕುಕ್ ಮತ್ತು ಅಲ್ಲಿಯ ವ್ಯವಸ್ಥೆಗಳು ಅಚ್ಚುಕಟ್ಟು ಉಂಟು. ದಿನನಿತ್ಯ ಚಟುವಟಿಕೆಗಳಿಗೆ ಟ್ರೈನಿಂಗ್ಗಳುಂಟು. ಪ್ರಾಣಾಯಾಮ, ಯೋಗಾಸನ, ಧ್ಯಾನಗಳು, ಫಿಸಿಯೋಥೆರಪಿಗಳು, ಆಕ್ಯುಪೇಷನಲ್ ಥೆರಪಿಗಳು, ಆಗಾಗ ಸ್ಕಿನ್ ಮ್ಯಾನೇಜ್ಮೆಂಟಿನ ಬಗ್ಗೆ ಕ್ಲಾಸುಗಳು, ಆಗಾಗ ವೀಲ್ಚೇರ್ ಸ್ಕಿಲ್ಸಿನ ಬಗ್ಗೆ ಟ್ರೈನಿಂಗ್ಗಳು, ಡಯಟಿಂಗಿನ ಬಗ್ಗೆ ಟ್ರೈನಿಂಗ್ಗಳು ಆಗ್ತಾ ಉಂಟು. ಆದ ಕಾರಣ ಒಬ್ಬ ಪುನಶ್ಚೇತನಗೊಂಡ್ರೆ ಅವನು ಯಾವತ್ತೂ ಕೂಡ ಮನೆಗೆ ಮತ್ತು ಸಮಾಜಕ್ಕೆ ಹೊರೆ ಆಗುವುದಿಲ್ಲ. ಆದ ಕಾರಣ ಅಷ್ಟು ಆದಾಯ ಗಳಿಸುವಲ್ಲಿಯವರೆಗೆ ನಾವು ಅವನನ್ನು ಕ್ರಿಯಾಶೀಲರನ್ನಾಗಿಸ್ತೇವೆ. ಮತ್ತು 2ನೇ ಹಂತದ ಸಮಸ್ಯೆಗಳೇನುಂಟು ಅದನ್ನು ತಡೆ ಹಿಡಿಯುವಂಥದ್ದು, ಅದು ಬರದ ಹಾಗೆ ನೋಡುವಂಥದ್ದು ಮತ್ತು ಬಂದದ್ದನ್ನು ನಿರ್ವಹಣೆ ಮಾಡುವಂಥದ್ದು, ಬಂದದ್ದನ್ನು ಗುಣಪಡಿಸುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇವಿಷ್ಟು ಸೇವಾಧಾಮದಿಂದ ಅನೇಕ ಮಂದಿಗೆ ಇವತ್ತು ಆಶಾಕಿರಣವಾಗಿ ಸೇವಾಧಾಮ ಏನು ಕೆಲಸ ಮಾಡ್ತಾ ಉಂಟು. ಅದು ನಿರಂತರವಾಗಿ ಇರಬೇಕು, ಅದು ನಮ್ಮ ಯೋಚನೆ. ಇದರಲ್ಲಿ ನಮ್ಮ ಎಲ್ಲ ಟ್ರಸ್ಟಿಗಳು, ನಮ್ಮೆಲ್ಲ ಏನು ಅಡ್ವೈಸರಿ ಕಮಿಟಿಯ ಮೆಂಬರ್ಗಳು, ನಮ್ಮ ಸಿಬ್ಬಂದಿಗಳು ಎಂಥದ್ದು ಕಾಯ ವಾಚ ಮನಸ್ಸ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಖಂಡಿತವಾಗಲಿಯೂ ಕೂಡ ಭಗವಂತನ ಕೃಪೆ ಉಂಟು. ಬೇರೆ ನಿದರ್ಶನಗಳ ಮೂಲಕ ಅನುಭವಕ್ಕೆ ಬರ್ತಾ ಉಂಟು. ಖಂಡಿತವಾಗಿ ನಾವು ಒಟ್ಟು ಸೇರಿದರೆ ಮಾತ್ರ ಶಕ್ತಿವಂತರಾಗ್ತೇವೆ. ಒಟ್ಟು ಸೇರಬೇಕು, ಬೇರೆ ಉದ್ದೇಶಕ್ಕಾಗಿ ಸೇರಬೇಕು. ಇದು ಒಂದು ಡಿಸೆಬಿಲಿಟಿ ಅಲ್ಲ, ಇದನ್ನು ಎಬಿಲಿಟಿಯನ್ನಾಗಿ ನಾವು ತೆಗೆದುಕೊಂಡು ಹೋಗಬೇಕು. ನಾವು ಮಾದರಿ ಜೀವನವನ್ನು ನಡೆಸುವ ಅನ್ನುವಂಥದ್ದು ನಮ್ಮೆಲ್ಲರ ಆಯ್ಕೆಯಾಗಲಿ. ಮತ್ತು ಅದಕ್ಕಾಗಿ ಪ್ರಾಮಾಣಿಕತೆಯಲ್ಲಿ ನಾವು ಯೋಚನೆಗಳನ್ನು ಮಾಡಿ ಕಾರ್ಯರೂಪಕ್ಕೆ ತರೋಣ. ನಮಸ್ತೆ.